ಹಲೋ ಫ್ರೆಂಡ್ಸ್, ಕನ್ನಡ ಮಾಧ್ಯಮದ ಮಕ್ಕಳಿಗಾಗಿ ನಾನು ಮಾಡಿರುವ ಇಂಗ್ಲಿಷ್ ಸರಣಿ. ಫ್ರೆಂಡ್ಸ್, ನಾನು ಈ ಅಧ್ಯಾಯದಲ್ಲಿ ಸರ್ವಜ್ಞನವರ ವಚನ ಕೆರೆಯ ನುಂಗಿ ಮನೆಯ ಮಾಡಿ ನೆರೆಗೆ ಅಂಜಿದರೆಂತಯ್ಯ, ಕೆರೆ ನುಂಗಿದವರ ನೆರೆ ನುಂಗಿತು ಸರ್ವಜ್ಞ. ಈ ವಚನವನ್ನು ಸರ್ವಜ್ಞನ ವಚನವನ್ನು ನಾನು ನಿಮಗೆ ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತೇನೆ. ನೋಡಿ ಫ್ರೆಂಡ್ಸ್, ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಸರ್ವಜ್ಞನವರು 16ನೇ ಶತಮಾನದಲ್ಲಿ ಇದ್ದರು. ಇವರು ಆಶು ಕವಿ, ಚಿಕ್ಕ ಚಿಕ್ಕ ಕವಿತೆಗಳನ್ನು ಬರೆದಿದ್ದಾರೆ. ಅವು ಕವಿತೆಗಳಲ್ಲಿ ಸ್ವಲ್ಪ ಪದ್ಯಗಳಲ್ಲಿ 3 ಸಾಲಿನಲ್ಲಿಯೇ ಅವರು ಬಹಳಷ್ಟು ಸಾರವನ್ನು ಹೇಳಿದ್ದಾರೆ. ಇದರಲ್ಲಿ ಅವರು ಹೇಳಿದ್ದೆಂದರೆ, ನಾವು ಯಾವ ರೀತಿ ಕೆರೆಯನ್ನು ಅಂದರೆ ನೀರನ್ನು ಎನ್ಕ್ರೋಚ್ ಅಂದರೆ ಅದರ ಮೇಲೆ ನಮ್ಮ ಪ್ರಭುತ್ವವನ್ನು ಸಾಧಿಸಿ ಅಲ್ಲಿ ಮನೆಗಳನ್ನು ಕಟ್ಟಿಕೊಳ್ಳುತ್ತೇವೆ, ಹೊಲ ಮಾಡಿಕೊಳ್ಳುತ್ತೇವೆ. ಹೀಗೆ ಮಾಡಿದರೆ ಏನಾಗುತ್ತದೆ, ಕೆರೆಯ ನುಂಗಿ ಮನೆಯ ಮಾಡಿ ಅದರ ಮೇಲೆ ನಾವು ಮನೆ ಕಟ್ಟಿದರೆ ನೆರೆಗೆ ಅಂಜಿದರೆಂತಯ್ಯ, ನಾವು ಯಾವ ರೀತಿ ಎಲ್ಲವನ್ನು ನಾವು ಭೂಮಿಯನ್ನು ಕಬಳಿಸುತ್ತಾ ಕೆರೆಯ ಮೇಲೆ ಮಣ್ಣು ಒಡ್ಡುಗಳನ್ನು ಹಾಕಿ ಅಲ್ಲಿ ನಮ್ಮ ದೊಡ್ಡ ದೊಡ್ಡ ಬೆಂಗಳೂರಿನಲ್ಲಾಗಲಿ ಪ್ರತಿ ಹಳ್ಳಿಗಳಲ್ಲಾಗಲಿ ಬಾವಿಗಳನ್ನು ನದಿಗಳನ್ನು ಚಿಕ್ಕ ಚಿಕ್ಕದನ್ನಾಗಿ ಮಾಡಿ ಅದರ ಮೇಲೆ ಬಿಲ್ಡಿಂಗ್ಗಳನ್ನು ಕಟ್ಟುತ್ತಾ ಇದ್ದೇವೆ ನಮ್ಮ ಲೋಭಕ್ಕಾಗಿ. ಹಾಗಾದರೆ ನಾವು ಮತ್ತೆ ಯಾಕೆ ನಾವು ನೆರೆಗಳಿಗೆ ಅಂದರೆ ನೀರಿನ ಪ್ರವಾಹಗಳಿಗೆ ಜಾಸ್ತಿ ಮಳೆ ಬಂದರೆ ನೀರು ಎಲ್ಲಿ ಹೋಗಬೇಕು? ಸೊ ಅವಾಗ ನಾವು ಯಾಕೆ ಹೆದರಬೇಕು? ನಾವೇ ಮಾಡಿದ ತಪ್ಪನ್ನು ಮಾಡಿದ್ದಕ್ಕಾಗಿ ನಾವು ಮತ್ತೆ ಹೀಗಾಗಬಾರದು ಎಂದು ನಾವು ಹೇಳಲು ಆಗದು. ನೆರೆಗೆ ಅಂಜಿದರೆಂತಯ್ಯ, ಕೆರೆ ನುಂಗಿದವರ ನೆರೆ ನುಂಗಿತು ಸರ್ವಜ್ಞ. ನಾವು ಒಂದು ವೇಳೆ ಕೆರೆ ನದಿಗಳು ಬಾವಿಗಳನ್ನು ಮುಚ್ಚಿ ಅದರ ಮೇಲೆ ಬಿಲ್ಡಿಂಗ್ ಕಟ್ಟಿದರೆ ಅವರನ್ನು ನೆರೆ ನುಂಗಿತು. ಅವರನ್ನು ನೆರೆ ಅಂತಂದರೆ ಪ್ರವಾಹವು ನುಂಗುವುದು ಎಂದು ಸರ್ವಜ್ಞನವರು ಹೇಳಿದ್ದಾರೆ. ಈಗ ನೋಡಿ, ಯಾವ ಭೂಸ್ಖಲನವೂ ಆಗುತ್ತದೆ. ಹಿಮಾಲಯದಲ್ಲಿ ಎಷ್ಟೊಂದು ಭೂಸ್ಖಲನ, ಕೇರಳದಲ್ಲಿ ಆದ ಭೂಸ್ಖಲನ, ಯಾವ ರೀತಿ ತೀವ್ರವಾದ ಮಳೆಗಾಲದಲ್ಲಿ ಮನೆಗಳನ್ನು ಕಟ್ಟಿದರೆ ಅವು ಜಾಸ್ತಿ ಮಳೆ ಬಂದು ಅವೆಲ್ಲ ಹರಿದುಕೊಂಡು ಹೋಗಿ ಒಂದು ಹಳ್ಳಿಗಳೇ ನಿರ್ನಾಮವಾಗುತ್ತಿವೆ, ಊರು ನಿರ್ನಾಮವಾಗುತ್ತಿವೆ. ಈ ರೀತಿಯಾಗಿ ಈಗ ಬೇಸಿಗೆ ಕಾಲದಲ್ಲಿ ಬಂದರಂತೂ ನೀರಿನ ಸ್ತೋತ್ರಗಳೇ ಇಲ್ಲ ಎಲ್ಲಿ ಕೂಡ. ಸೊ ಈ ರೀತಿಯಾಗಿ ನಾವು ಮಾಡಿದ ಕರ್ಮಕ್ಕೆ ನಾವಷ್ಟೇ ಹೊಣೆ, ಮತ್ತೆ ನಾವು ಪ್ರಕೃತಿಯ ಮೇಲೆ ಬೇರೆಯವರ ಮೇಲೆ ನಾವು ನಮ್ಮ ತಪ್ಪನ್ನು ಹಾಕಬಾರದು ಎಂದು ಸರ್ವಜ್ಞನವರು ಹೇಳಿದ್ದಾರೆ. ನೋಡಿ, ಇದನ್ನು ನಾನು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಿ ಹೇಳಿದ್ದೇನೆ. ನೋಡಿ ಫ್ರೆಂಡ್ಸ್, ಕೆರೆಯ ನುಂಗಿ ಮನೆಯ ಮಾಡಿ, ಪೀಪಲ್ ಅಂದರೆ ಜನರು, ಎನ್ಕ್ರೋಚ್ ಅಂದರೆ ಕಬಳಿಸುತ್ತಾರೆ, ಲೇಕ್ಸ್ ಅಂದರೆ ನಿಂತ ನೀರನ್ನು, ಕೆರೆಗಳನ್ನು ಹೇಳುತ್ತಾರೆ. ಆ್ಯಂಡ್ ಪಾಂಡ್ಸ್ ಅಂದರೆ ಚಿಕ್ಕ ಚಿಕ್ಕ ನಿಂತಿರುವ ನೀರನ್ನು ಪಾಂಡ್ಸ್ ಎಂದು ಹೇಳುತ್ತಾರೆ. ಆ್ಯಂಡ್ ಬಿಲ್ಡ್ ದೇರ್ ಹೋಮ್ಸ್, ಮತ್ತು ಅವರು ಏನು ಮಾಡುತ್ತಾರೆ, ಅಲ್ಲಿ ಮನೆಗಳನ್ನು ಕಟ್ಟುತ್ತಾರೆ. ಆ್ಯಂಡ್ ಬಿಲ್ಡ್ ದೇರ್ ಹೋಮ್ಸ್, ಕೆರೆಯ ನುಂಗಿ ಮನೆಯ ಮಾಡಿ. ಪೀಪಲ್ ಎನ್ಕ್ರೋಚ್ ಲೇಕ್ಸ್, ದೊಡ್ಡ ದೊಡ್ಡ ಕೆರೆಗಳನ್ನು ಹಾಗೂ ಚಿಕ್ಕ ಚಿಕ್ಕ ಹೊಂಡಗಳನ್ನು. ಆ್ಯಂಡ್ ಪಾಂಡ್ಸ್ ಅಂದರೆ ಹೊಂಡಗಳನ್ನು. ಆ್ಯಂಡ್ ಬಿಲ್ಡ್ ದೇರ್ ಹೋಮ್ಸ್, ಅದರ ಮೇಲೆ ಅವರು ಮನೆಗಳನ್ನು ಕಟ್ಟುತ್ತಾರೆ. ನೆರೆಗೆ ಅಂಜಿದರೆ ಅಂತಯ್ಯ, ನಾವು ಗುಡ್ಡಗಾಡುಗಳ ಮೇಲೆ ಸಮುದ್ರದ ಯಾವ ರೀತಿ ನಾವು ಮನೆ ಕಟ್ಟಿದ ಮೇಲೆ, ಭೂಮಿಯನ್ನು ಕಬಳಿಸಿ ಮನೆ ಕಟ್ಟಿದ ಮೇಲೆ ನೆರೆಗೆ ಅಂಜಿದರೆ ಅಂತಯ್ಯ. ದೆನ್ ವೈ ದೇ ಆರ್ ಅಫ್ರೇಡ್ ಆಫ್ ಫ್ಲಡ್ಸ್, ಮತ್ತೆ ದೆನ್ ಅಂದ್ರೆ ಅದಾಗ್ಯೂ, ವೈ ಏಕೆ, ದೇ ಅವರು, ಆರ್ ಇರುವರು, ಅಫ್ರೇಡ್ ಭಯಭೀತ ಆಗಿರೋರು, ಆಫ್ ಯಾವುದರ ಬಗ್ಗೆ, ಫ್ಲಡ್ಸ್, ಮತ್ತೆ ಅವರು ಯಾಕೆ ಈ ರೀತಿ ನೆರೆಗಳ ಬಗ್ಗೆ ಅಥವಾ ಪ್ರವಾಹದ ಬಗ್ಗೆ ಭಯಭೀತರಾಗಿರುವರು? ಕೆರೆ ನುಂಗಿದವರ ನೆರೆ ನುಂಗಿತು ಸರ್ವಜ್ಞ. ಪೀಪಲ್ ಹೂ ಜನರು, ಹೂ ಯಾರು, ಎನ್ಕ್ರೋಚ್ ಅಂದರೆ ಕಬಳಿಸುವರು, ರಿವರ್ಸ್ ಅಂದರೆ ನದಿಗಳು, ಪಾಂಡ್ಸ್ ಅಂದರೆ ಹೊಂಡಗಳು, ಲೇಕ್ಸ್ ಅಂದರೆ ಕೆರೆಗಳು, ಆರ್ ಅಂದರೆ ಎಂಗಲ್ಫ್, ಆರ್ ಅಂದರೆ ಇರುವರು, ಎಂಗಲ್ಫ್ ಅಂತಂದ್ರೆ ಅವರಿಗೆ ನುಂಗುವುದು. ಯಾವುದು ನುಂಗುವುದು? ಬೈ ಅಂದರೆ ದಿಂದ, ಯಾವುದು? ವಾಟರ್ ಅಂತಂದ್ರೆ ನೀರಿನ ಬಾಡೀಸ್. ಸರ್ವಜ್ಞ ನೋಡಿ, ನೀರಿನ ಗಾತ್ರವು ಬಂದು ಯಾರು ಕೆರೆಗಳನ್ನು ಆಕ್ರಮಿಸಿದ್ದಾರೆ ಅವರನ್ನು ಅದು ನೀರು ಆಕ್ರಮಿಸುವುದು ಎಂದು ಹೇಳಿದ್ದಾರೆ ಸರ್ವಜ್ಞನವರು. ನಾವು ಈಗಲಾದರೂ ಎಚ್ಚೆತ್ತುಕೊಂಡು ನಮ್ಮ ಕೆರೆಗಳನ್ನು ನಾವು ಪುನಶ್ಚೇತಗೊಳಿಸೋಣ. ಹಳ್ಳಿಗಳಲ್ಲಿ ಹಾಗೆ ಕಾಲೋನಿಗಳಲ್ಲಿರುವ ಎಲ್ಲ ಟೆಂಪಲ್ಗಳಲ್ಲಿರುವ ಕೆರೆಗಳನ್ನು, ದೊಡ್ಡ ದೊಡ್ಡ ಚಿಕ್ಕ ಬಾವಿಗಳನ್ನೆಲ್ಲ ಮುಚ್ಚಿ ನಾವು ಎಲ್ಲಿ ಗುಡಿಗಳನ್ನು ಕಟ್ಟುತ್ತಿದ್ದೇವೆ ಅದನ್ನು ನಿಲ್ಲಿಸಿ ನಾವು